ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ನೋಡಿ ಏನಾಯ್ತು ಅಂತ ವೆಸ್ಟ್ ಬೆಂಗಾಲ್ಗೆ ಸಂಬಂಧಪಟ್ಟಂತೆ ಡೆವಲಪ್ಮೆಂಟ್ ಕಾಯ್ತಾ ಇದ್ದಾರೆ ಬಾಂಗ್ಲಾದೇಶದವರು. ವೆಸ್ಟ್ ಬೆಂಗಾಲನ್ನು ಪ್ರತ್ಯೇಕ ರಾಷ್ಟ್ರ ಮಾಡಿ ಮಮತಾ ಬ್ಯಾನರ್ಜಿ ಈ ರಿಸಲ್ಟ್ ಅನ್ನ ಧಿಕ್ಕರಿಸಿ ಬನ್ನಿ, ಪ್ರತ್ಯೇಕ ರಾಷ್ಟ್ರವನ್ನು ಘೋಷಿಸಿ ಬಿಜೆಪಿಯ ವೋಟ್ ಚೋರಿಗೆ ಸೆಡ್ಡು ಹೊಡಿರಿ ಅಂತ ಬಾಂಗ್ಲಾದೇಶದಿಂದ ಬಲ ಬರ್ತಿದೆ ಮಮತಾ ಬ್ಯಾನರ್ಜಿಗೆ. ಅದನ್ನೇ ಮಾಡ್ತಿದ್ದಾರೆ. ಒಂದು ಕಡೆ ಸುಪ್ರೀಂ ಕೋರ್ಟ್ಗೆ ಹೋಗ್ತೀನಿ, ಈ ರಿಸಲ್ಟನ್ನು ಚಾಲೆಂಜ್ ಮಾಡ್ತೀನಿ, ಅದು ಹೆಂಗೆ ಸಿ ಎಂ ಕುರ್ಚಿ ನಿಲ್ಲಿಸ್ತಿರೋ ನೋಡೇ ಬಿಡ್ತೀನಿ, ಕಾನೂನು ಹೋರಾಟ ಮಾಡ್ತೀನಿ, ಎಲ್ಲ ಫ್ರಾಡ್ ಆಗಿದೆ, ಸಾಕ್ಷಿ ಕೊಡ್ತೀನಿ ಸುಪ್ರೀಂ ಕೋರ್ಟಲ್ಲಿ ಅಂತ ಮಮತಾ ಬ್ಯಾನರ್ಜಿ ಈಗ ಕುರ್ಚಿಗೆ ಫೆವಿಕಾಲ್ ಹಾಕ್ಕೊಂಡು ಕೂತಿರೋವಾಗ ಬಾಂಗ್ಲಾದೇಶದಿಂದ ಬಂದಿದೆ ಸಪೋರ್ಟ್. ಬಿಡಬೇಡಿ ನೀವು ಕುರ್ಚಿನ, ಹೊಸ ರಾಷ್ಟ್ರ ಮಾಡಿಬಿಡಿ ಅಂತ. ನೋಡಿದ್ರ, ದೇಶದಲ್ಲಿ ಸಮಸ್ಯೆ ಸೃಷ್ಟಿಸೋದಿಕ್ಕೆ, ದೇಶವನ್ನು ಒಡೆಯೋದಿಕ್ಕೆ ವಿದೇಶಿ ಶಕ್ತಿಗಳು ಕೆಲಸ ಮಾಡ್ತಿವೆ ಅನ್ನೋದ್ರ ಬಗ್ಗೆ, ಭಾರತದ ವಿರುದ್ಧ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ನಿನ್ನೆನೇ ರಿಪೋರ್ಟ್ ನಿಮ್ಮ ಮುಂದೆ ಇಟ್ಟಿದ್ವಿ. CIA ಪ್ಲ್ಯಾನ್ ಏನಿದೆ ವೆಸ್ಟ್ ಬೆಂಗಾಲ್ ಸುತ್ತ, ಮಣಿಪುರವನ್ನು ಮೀರಿಸುವ ದೊಡ್ಡ ದಂಗೆ, ಗಲಾಟೆ ಗಲಭೆ ಎಬ್ಬಿಸುವಂಥ ಎಂತೆಂಥ ಪ್ಲ್ಯಾನ್ಗಳು ನಡೀತಿದ್ವು ಅನ್ನೋದ್ರ ಬಗ್ಗೆ ಕೆಲವು ರಿಪೋರ್ಟ್ಸ್ ಲೀಕ್ ಆಗಿರೋದು. ಟ್ರಂಪ್ ಈ ಬೆಳವಣಿಗೆಗೆ ಹುಬ್ಬೇರಿಸಿರೋದು ವಾಷಿಂಗ್ಟನ್ ಪೋಸ್ಟಿಂದ ಹಿಡಿದು ಬಹಳಷ್ಟು ಇದು ಜಾಗತಿಕ ಪ್ರತಿಷ್ಠಿತ ಪತ್ರಿಕೆಗಳು ಈ ಗೆಲುವನ್ನು ಬಣ್ಣಿಸಿರುವ ರೀತಿ ಇಡೀ ಜಗತ್ತಿನ ಗಮನವನ್ನು ಸೆಳೆದಿದೆ. ಈ ಗೆಲುವು ವೆಸ್ಟ್ ಬೆಂಗಾಲಲ್ಲಿ ಎಷ್ಟು ಜನಸಂಖ್ಯೆ, ಕೋಟಿ ಕೋಟಿ ಜನಸಂಖ್ಯೆ ಇರುವಂಥ ರಾಜ್ಯ ಅದು. ಎಷ್ಟೋ ದೇಶಗಳು ಆ ವೆಸ್ಟ್ ಬೆಂಗಾಲ್ ಅಷ್ಟು ದೊಡ್ಡದಿರಲ್ಲ. ಅಂಥದ್ದೊಂದು ರಾಜ್ಯವನ್ನು ಇದೇ ಮೊದಲ ಬಾರಿಗೆ ಹಿಸ್ಟಾರಿಕ್ ವಿನ್ BJPದು ಸಣ್ಣ ವಿಷಯ ಅಲ್ಲ, ಇಡೀ ಜಗತ್ತು ನೋಡ್ತಾ ಇದೆ. ಗಾರ್ಡಿಯನ್ನು, ವಾಷಿಂಗ್ಟನ್ ಪೋಸ್ಟು, ಪಾಕಿಸ್ತಾನದ ಪತ್ರಿಕೆಗಳು ಕೂಡ ಈ ಗೆಲುವನ್ನು ಭಾರೀ ಆಶ್ಚರ್ಯದಿಂದ ವಿಶ್ಲೇಷಣೆ ಮಾಡ್ತಿವೆ. ಅಂದರೆ ಎಲ್ಲರ ಕಣ್ಣು ವೆಸ್ಟ್ ಬೆಂಗಾಲ್ ಕಡೆಗಿದೆ. ಇಲ್ಲೇನಾದರೂ ಆಗಬೇಕು, ವೆಸ್ಟ್ ಬೆಂಗಾಲ್ ಯೂಸ್ ಮಾಡ್ಕೊಂಡು ಏನಾದರೂ ಮಾಡಬೇಕು ಅಂದ್ಕೊಂಡವ್ರಿಗೆಲ್ಲ ಈಗ ದೊಡ್ಡ ಶಾಕ್ ಕೊಟ್ಟಿದ್ದಾರೆ ಮೋದಿ ಈ ಗೆಲುವಿನ ಮೂಲಕ. ಮೊನ್ನೆ ಅಷ್ಟೇ ಬಾಂಗ್ಲಾ ಸಂಸತ್ನಲ್ಲೇ ಇದು ಸದ್ದಾಗಿತ್ತು. ಇನ್ನು BJP ಬರ್ತಿದೆ, ಅಲ್ಲಿ BJP ಬಂದರೆ ಎಲ್ಲರನ್ನೂ ವಾಪಸ್ ಕಳಿಸ್ತಾರೆ, ಒದ್ದೋಡಿಸ್ತಾರೆ, ಪ್ರವಾಹನೇ ಹರಿದು ಬರುತ್ತೆ ಅಕ್ರಮ ವಲಸಿಗರದ್ದು, ಏನು ಮಾಡೋಣ ಅಂತ. ಈಗ ನೋಡಿ, ನೀವು ಪ್ರತ್ಯೇಕ ರಾಷ್ಟ್ರ ಮಾಡಿಬಿಡಿ ಅಂತ ಬಾಂಗ್ಲಾದಿಂದ ಸಪೋರ್ಟ್. ಈಗ ಗೊತ್ತಾಗ್ತಿದೆ ಏನು ನಡೀತಿದೆ ಅಂತ. ಅಲ್ಲಿ ಸುವೇಂದು ಅಧಿಕಾರಿ PA ಸಾವಿನ ಬಳಿಕ BJP ಪ್ರೊಟೆಸ್ಟ್ ಜೋರಾಗಿದೆ. ಸಿಕ್ಕಾಪಟ್ಟೆ ಹಿಂಸಾಚಾರದ ಸುಳಿವು ಸಿಗ್ತಿದೆ. ರಕ್ಷಣಾ ಪಡೆಗಳು ಕಣ್ಗಾವಲಿಟ್ಟು ಕಾಯ್ತಿರೋದು. ಆದರೆ BJP ಮಾತ್ರ ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ಕರೆ ಕೊಟ್ಟಿದೆ. ಹೋರಾಟ ಮಾಡ್ತಾ ಇದೆ, ಬೀದಿಗೆ ಅಪ್ಪಳಿಸಿದ್ದಾರೆ ಕಾರ್ಯಕರ್ತರು. ಬಾಂಗ್ಲಾದೇಶದ ಶಾರ್ಪ್ ಶೂಟರ್ಸನ್ನು ಕರೆಸಿ ಅಭಿಷೇಕ್ ಬ್ಯಾನರ್ಜಿನೇ ಮಾಡಿಸಿರೋದು ಇದು ಅಂತ ಮುಗಿಬಿದ್ದಿದ್ದಾರೆ. ಮತ್ತು ಮಮತಾ ಬ್ಯಾನರ್ಜಿಯನ್ನು ಸುವೇಂದು ಅಧಿಕಾರಿ ಸೋಲಿಸಿದ್ದಕ್ಕೆ ಪ್ರತೀಕಾರ ಅವರ PA ಅಂದರೆ ಅವರ ಮಾಸ್ಟರ್ ಮೈಂಡ್ ಆಗಿದ್ರು. ಅವರೆಲ್ಲ ರಾಜಕೀಯ ನಡೆಗಳ ಹಿಂದೆ ಬ್ರೈನ್ ಆಗಿದ್ರು. ಹಾಗಾಗಿ ಅವರನ್ನೇ ಮುಗಿಸಲಾಗಿದೆ. ಸೋಲಿಗೆ ಸೇಡ್ ತೀರಿಸ್ಕೊಂಡಿದೆ TMC ಅಂತ ಹೇಳ್ತಿದ್ದಾರೆ. ತೀರ್ಕೊಂಡಿರುವಂಥ ರಥ್ ತಾಯಿ ಇದನ್ನೇ ಹೇಳ್ತಾ ಇದ್ದು, ತಕ್ಕ ಶಿಕ್ಷೆಯನ್ನು ಕೊಡಿ ಇವರಿಗೆ ಅಂತ ಕಣ್ಣೀರು ಹಾಕ್ತಾ ಇರೋದು. ಬಹಳ ಆಕ್ರೋಶ ಸಿಡಿದಿದೆ. ಇನ್ನೊಂದು ಇನ್ಸಿಡೆಂಟ್, ಇದಾಗ ಒಂದಿನ ಆಗಿಲ್ಲ. ಆರ್ಜಿಕರ್ ವಿಕ್ಟಿಮ್ ತಾಯಿ ಗೆದ್ದಿದ್ದಾರಲ್ಲ, ಆಕೆ ಮನೆ ಹತ್ರ ಬಾಂಬ್ ಬ್ಲಾಸ್ಟ್ ಆಗಿದೆ. ಆಕೆನೂ ಟಾರ್ಗೆಟ್ ಆಗಿದ್ದಾರೆ. ಆಕೆ ಬಾಯಿ ಮುಚ್ಚಿಸೋದಕ್ಕೆ ಏನು ಮಾಡಿದ್ದಾರೆ ಎಲ್ಲ ಗೊತ್ತು. ಆಕೆನೂ ಟಾರ್ಗೆಟ್ ಆಗಿದ್ದಾರೆ. ಈಗ ಆಕೆ ಮನೆ ಹತ್ರ ಬಾಂಬ್ ಬ್ಲಾಸ್ಟ್ ಆಗಿ BJP ಕಾರ್ಯಕರ್ತರು ಒಂದು 5-6 ಜನ ಎಲ್ಲ ತುಂಬ ಕ್ರಿಟಿಕಲ್ ಆಗಿದ್ದಾರೆ, ಇಂಜೂರ್ಡ್ ಆಗಿದ್ದಾರೆ ಅಂತ ಹೇಳಲಾಗ್ತಿದೆ. ಬಹಳಷ್ಟು ಸಾವು ನೋವು ಹತ್ಯೆಗಳೆಲ್ಲ ಆಗ್ತಿರೋದು. ಅಖಿಲೇಶ್ ಯಾದವ್ ಭೇಟಿ ಕೊಟ್ಟಿದ್ದಾರೆ. ಈಗ ಮಮತಾ ಬ್ಯಾನರ್ಜಿ ಅವ್ರನ್ನ ಭೇಟಿ ಮಾಡಿ TMCದು ಎಷ್ಟು ಹಾನಿಯಾಗಿದೆ ಗೊತ್ತಾ? ಬರೀ BJP ಹಾನಿ ನೀವು ಹೇಳ್ತಿದ್ದೀರಾ. TMC ಆಫೀಸ್ ಹೊಡೆದಾಕಿದ್ದಾರೆ, ಬೆಂಕಿ ಹಚ್ಚಾಕಿದ್ದಾರೆ. ಸಾವು ನೋವು ಯಾರ ಕಡೆದೇ ಇರಲಿ ಎಲ್ಲನೂ ತಪ್ಪೆ. ಸೆಕ್ಯೂರಿಟಿ ಕೊಡಬೇಕಾಗಿರೋದು ಎಲೆಕ್ಷನ್ ಕಮಿಷನ್ನು, ರಕ್ಷಣಾ ಪಡೆಗಳು ಮಣ್ಣು ತಿಂತಿದ್ದಾರಾ ಅಂತ ಮುಗಿಬಿದ್ದಿರೋದು ಅವರು. ಯಾಕಾಗ್ತಿದೆ ಹಿಂಸಾಚಾರ ಅಂತ. ಸೊ ಈಗ ಸರ್ಕಾರ ರಚನೆಗೆ ಕೌಂಟ್ ಡೌನ್ ಶುರುವಾಗಿರೋ ಹೊತ್ತಲ್ಲಿ ವೆಸ್ಟ್ ಬೆಂಗಾಲಲ್ಲಿ ಸರ್ಕಾರ ರಚನೆ ಆಗಬಾರ್ದು, ಹಿಂಸಾಚಾರ ಕೈ ಮೀರಿ ಹೋಗಬೇಕು, ದೇಶದಲ್ಲೇ ಈ ದಂಗೆ ಕೈ ಮೀರಿ ಹೋಗಬೇಕು ಅನ್ನೋ ರೀತಿಯಲ್ಲಿ ಸೃಷ್ಟಿಸೋ ಪ್ರಯತ್ನ ಆದಂಗೆ ಕಾಣಿಸ್ತಿದೆ. ಮಮತಾ ಬ್ಯಾನರ್ಜಿ ಅವರು ಬೇರೆ ಎತ್ಕೊಂಡಿರೋ ಸ್ಟೆಪ್ಪು ರಿಸೈನ್ ಮಾಡಲ್ಲ, ಸುಪ್ರೀಂ ಕೋರ್ಟ್ಗೆ ಹೋಗ್ತೀನಿ ಅಂತ. ಬಾಂಗ್ಲಾದೇಶದ ಬೇರೆ ಸಪೋರ್ಟ್ ಇದಕ್ಕೆ. ভোট চোর, সাম্প্রদায়িক দাঙ্গাবাজ বিজেপির নেতাদের কাছে ক্ষমতা হস্তান্তর না করার সাহসী সিদ্ধান্তকে আমরা অভিনন্দন জানাচ্ছি। আর একটু সাহসী ভূমিকা নিয়ে বিজাতীয় দিল্লির শাসনকে প্রত্যাখ্যান করুন,
এবং পশ্চিম বাংলাকে স্বাধীন রাষ্ট্র ঘোষণাধীন। আমরা 17 কোটি মানুষ আপনাদের करीबी की जान जाना या पॉलिटिकल वर्कर के साथ व्यवहार होना और टीएमसी की पार्टी कार्यालय को जलाना, उनके कार्यकर्ताओं के साथ ये व्यवहार करना, ये जिम्मेदारी किसकी है? आप ये सिक्योरिटी देने की जिम्मेदारी किसने ली थी? इलेक्शन कमीशन, देश के होम मिनिस्टर। तो उन्होंने तो ये कहा था कि हम लाखों सेंट्रल फोर्स भेजी है। सुनने में आया 3 लाख से ज्यादा यहाँ पर सेंट्रल फोर्स भेजी गई थी और एक पैरेलल स्ट्रक्चर क्रिएट किया गया था, पैरेलल स्ट्रक्चर। और उसमें बड़ी संख्या में यूपी के भी लोग थे, बड़ी संख्या में। और हमारी तो जानकारी में ये भी है कि बंगाल का चुनाव जो सेंट्रल फोर्स आई थी वो यूपी की आई थी, बिहार की आई थी। ಸುವೇಂದು ಅಧಿಕಾರಿ PA ಹತ್ಯೆ ಬೆನ್ನಲ್ಲೇ ಇನ್ವೆಸ್ಟಿಗೇಷನ್ ಜೋರಾಗಿದೆ. CID ಆಯಿತು, ಈಗ SIT ರಚನೆ ಆಗಿದೆ. ಅಲ್ಲಿ ಏನು ಮಾಡಿದ್ದಾರೆ ಅಂತ ಕೇಳಿದ್ರೆ 3 ಜನ ಶಾರ್ಪ್ ಶೂಟರ್ಸು ಸಿಕ್ಕಾಕ್ಕೊಂಡಿದ್ದಾರೆ. ಇವರು ಬಾಂಗ್ಲಾ ಮೂಲದವರ ಅನ್ನೋದ್ರ ಬಗ್ಗೆನೂ ಇನ್ವೆಸ್ಟಿಗೇಷನ್ ಆಗ್ತಿದೆ. ಯಾಕಂದರೆ ಪಶ್ಚಿಮ ಬಂಗಾಳದಲ್ಲೂ ಬೇಕಾದಷ್ಟು ಜನ ಅಲ್ಲಿಂದ ಬಂದವರು ಇದ್ದಾರೆ, ಅಕ್ರಮವಾಗಿ ನುಸುಳಿರೋರು, ಅಥವಾ ಅಲ್ಲಿಂದಾನೇ ಸ್ಪೆಷಲ್ಲಾಗಿ ಈಗ ಎಲೆಕ್ಷನ್ ಆದಮೇಲೆ ಕರೆಸ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗಬೇಕು. ಒಟ್ಟಿನಲ್ಲಿ 3 ಜನರನ್ನು ಈಗ ಹೆಡೆಮುರಿ ಕಟ್ಟಿ ಬಲೆಗೆ ಬೀಳಿಸ್ಕೊಂಡಿದ್ದಾರೆ. ಇನ್ವೆಸ್ಟಿಗೇಷನ್ ಚುರುಕು ಪಡ್ಕೊಳ್ತಿದೆ. ವೆಸ್ಟ್ ಬೆಂಗಾಲಲ್ಲಿ ಸಿಕ್ಕಿದ್ದು ಎಷ್ಟು ಬಾಂಬು ಅಂತ ನಿಮ್ಗೆ ನೆನಪಿದೆ. 1000 ಗಟ್ಟಲೆ ಬಾಂಬ್ಗಳನ್ನು NIA ವಶಪಡಿಸ್ಕೊಳ್ಳದೆ ಇದ್ದಿದ್ರೆ ಇಲ್ಲಿ ಸೋಲ್ಲಿ ಗೆಲ್ಲಲಿ ಆಗಬಾರ್ದಾಗ್ತಿತ್ತು. ಅದೇ ಪ್ಲ್ಯಾನ್ ಇದ್ದಿತ್ತು, ಆಗಬಾರ್ದಾಗ್ತಿತ್ತು. ಇಡೀ ದೇಶದಲ್ಲಿ ಸಂಭ್ರಮಾಚರಣೆ ಬಿಟ್ಟಾಕಿ, ಗೆಲುವಿನ ಸಂಭ್ರಮಾಚರಣೆ ಬಿಟ್ಟಾಕಿ ಇಡೀ ದೇಶ ಒಡೆದು ಹೋಗದಿರೋ ರೀತಿಯಲ್ಲಿ, ಇಲ್ಲೇನೋ ಸಮಸ್ಯೆ ಆಗದಿರೋ ರೀತಿಯಲ್ಲಿ ರಕ್ಷಣೆ ಮಾಡ್ಕೊಳ್ಬೇಕು. ಆ ಥರದ್ದೊಂದು ಸಮಸ್ಯೆ ಸೃಷ್ಟಿಸೋದಕ್ಕೆ ಪ್ಲ್ಯಾನ್ ಆಗಿತ್ತ. NIA ಬಂದು ಎಲ್ಲರಿಗೂ ಹೆಡೆಮುರಿ ಕಟ್ಟತ್ತೆ, ಬಾಂಬ್ಗಳನ್ನು ವಶಪಡಿಸ್ಕೊಳ್ಳಾಯಿತು. ಅಷ್ಟು ದೊಡ್ಡ ಸಂಖ್ಯೆಯ ಬಾಂಬ್ಗಳು ಯಾಕೆ ಬಂದವು ಅಲ್ಲಿ, ಏನಕ್ಕೆ, ಯಾರು ತಂದಿದ್ದು, ಎಲ್ಲಿಂದ ಬಂದಿದ್ದು ಅಲ್ವಾ? ಇದೆಲ್ಲ ಇನ್ವೆಸ್ಟಿಗೇಷನ್ ನಡೀತಿರೋ ಹೊತ್ತಲ್ಲಿ ನೋಡಿ ಈಗ ಇಂತಹ ಅಟ್ಯಾಕ್ಗಳಾಗ್ತಿರೋದು ಅಲ್ಲೇ ಸ್ಪಾಟಲ್ಲಿ ತೆಗಿತಿದ್ದಾರೆ. ಇಷ್ಟು ರಕ್ಷಣಾ ಪಡೆಗಳಿದ್ದೂ ಕೂಡ ಈ ರೀತಿ ಆಗ್ತಿದೆ ಅಂದರೆ ಎಷ್ಟು ಪ್ಲ್ಯಾನ್ ಆಗಿರಬೇಡ ವೆಸ್ಟ್ ಬೆಂಗಾಲಲ್ಲಿ. ಅಲ್ಲಿ ಯಾವ್ಯಾವ ರಾಷ್ಟ್ರಗಳ ಸಂಚಿರಬೇಡ ದೇಶವನ್ನು ಒಡೆಯೋದಕ್ಕೆ, ದೇಶದಲ್ಲಿ ಹಿಂಸಾಚಾರ ಸೃಷ್ಟಿಸೋದಕ್ಕೆ ಅನ್ನೋದು ವೆರಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಸೊ ಇಲ್ಲಿ ಇವತ್ತಿನ ರಿಸಲ್ಟು ಒಂದು ಪೊಲಿಟಿಕಲ್ ಸೋಲು ಗೆಲುವಿನ ವಿಷಯ ಅಲ್ಲ, ಇಡೀ ದೇಶದ ಅಸ್ತಿತ್ವದ ವಿಷಯ, ಇಡೀ ದೇಶದ ರಕ್ಷಣೆಯ ವಿಷಯ, ಆಂತರಿಕ ಭದ್ರತೆಯ ವಿಷಯ. ಇದು ದೇಶದ ಹಿತಾಸಕ್ತಿಗೆ ಸಂಬಂಧಪಟ್ಟು ನೋಡಬೇಕಾದಂಥ ರಿಸಲ್ಟ್. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.